ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆ ಆವರಣದಲ್ಲಿ ಇಂದು ದಿವ್ಯಾಂಗರಿಗೆ ತ್ರಿಚಕ್ರ ವಾಹನ ಮತ್ತು ಸಾಧನ ಸಲಕರಣೆ ವಿತರಣಾ ಕಾರ್ಯಕ್ರಮ ನಡೆಯಿತು. ಪ್ರಧಾನಮಂತ್ರಿ ದಿವ್ಯಾಶ ವಯೋಶ್ರೀ ಮತ್ತು ಕೇಂದ್ರ ಸರ್ಕಾರದ ಅಧೀನದ ಅಲಿಂಕೋ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ 42 ಫಲಾನುಭವಿಗಳಿಗೆ 16.6 ಲಕ್ಷ ರೂಪಾಯಿ ಮೌಲ್ಯದ ತ್ರಿಚಕ್ರ ವಾಹನ ಮತ್ತು ಸಲಕರಣೆ ವಿತರಿಸಲಾಯಿತು. ರಾಜ್ಯಸಭಾ ಸದಸ್ಯ ಎಂ ನಾಗರಾಜ್, ವಿಧಾನ ಪರಿಷತ್ ಸದಸ್ಯ ಲಿಂಗರಾಜ ಪಾಟೀಲ, ಮೇಯರ್ ದುರ್ಗಮ್ಮ ಬಿಜವಾಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಫಲಾನುಭವಿ ಶ್ರೀಕಂಠಪ್ಪ, ಕೇಂದ್ರ ಸರ್ಕಾರದ ವತಿಯಿಂದ ತ್ರಿಚಕ್ರ ವಾಹನ ನೀಡಲಾಗಿದ್ದು ಇದರಿಂದ ಸಂಚಾರಕ್ಕೆ ಸಹಕಾರಿಯಾಗಲಿದೆ ಎಂದರು. ಎಲ್ಲ ಅಡ್ಡಾಡೋದು ಭಾಳ ತ್ರಾಸ ಆಕೈತಿ. ಈಗ ಒಳ್ಳೆ ಇದಾಗೈತಿ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಹೆಚ್ಚಿಸಲಿ ಅಂತೇಳಿ ನಾನು ನಮಸ್ಕಾರ. ಮತ್ತೊಬ್ಬ ಫಲಾನುಭವಿ ಸುನಂದ, ಈ ಮೊದಲು ಓಡಾಡಲು ಕಷ್ಟವಾಗಿತ್ತು. ಇದೀಗ ತ್ರಿಚಕ್ರ ವಾಹನ ಮತ್ತು ಸಾಧನಗಳನ್ನು ನೀಡಿರುವುದರಿಂದ ಓಡಾಟಕ್ಕೆ ನೆರವಾಗಲಿದೆ ಎಂದರು. ನನಗೆ ತುಂಬಾ ಹೆಲ್ಪ್ ಆಗಿದೆ. ಇವಾಗ ತುಂಬಾ ಖುಷಿ ಆಗ್ತಾ ಇದೆ ಸರ್. ಹೊರಗಡೆ ಎಲ್ಲ ಓಡಾಡಕ್ಕೆ ನಮ್ಗೆ ಹೆಲ್ಪ್ ಆಗಿದೆ ಇದು. ಫಲಾನುಭವಿ ಲಕ್ಷ್ಮವ್ವ, ಬ್ಯಾಟರಿ ಚಾಲಿತ ಸೈಕಲ್ ದೊರಕಿರುವುದರಿಂದ ಸಂಚಾರಕ್ಕೆ ಅನುಕೂಲ ಆಗಲಿದೆ ಎಂದು ಹೇಳಿದರು. ಬಡಿಗೆ ಕೊಟ್ಟಾರೆ, ಚೇರ್ ಕುರ್ಚಿ ಕೊಟ್ಟಾರೆ. ಚಲೋ ಅನಿಸುತ್ತೆ. ಫಲಾನುಭವಿ ಸುರೇಶ್, ಕೇಂದ್ರ ಸರ್ಕಾರದ ವತಿಯಿಂದ ಬ್ಯಾಟರಿ ಚಾಲಿತ ಸೈಕಲ್ ಸೇರಿದಂತೆ ವಿವಿಧ ಸಾಧನಗಳನ್ನು ವಿತರಿಸಿರುವುದರಿಂದ ಜೀವನ ಸುಲಭವಾಗಲಿದೆ ಎಂದು ತಿಳಿಸಿದರು. ನಮ್ಮ ನಡೆಯಾಡಕ್ಕೆ ಬಹಳ ತೊಂದರೆ ಆಗ್ಬಿಟ್ಟಿತ್ತು ಸರ್. ಅದರಿಂದ ಈಗ ಒಳ್ಳೇದಾಗಿದೆ ಸರ್. ಇದು ಸೈಕಲ್ ಬ್ಯಾಟರಿ ಚಾಲಿತ ಸೈಕಲ್ ಮತ್ತು ಸ್ಟಿಕ್ ಕೊಟ್ಟಿದ್ದಾರೆ ಸರ್.